ಶರ್ಮಿಳ ಷಡ್ಗೆಂಬ ಬರಿದ ಹಣೆ ಬರಹವನ್ನೇ ಅಳುಕಿಸಿ ತನ್ನ ಮನಸ್ಸಿಗೆ ಬಂದಂತೆ ಬರೆದುಕೊಳ್ತಾಳೆ. ಈ ತಾಂತ್ರಿಕ ಯುಗದಲ್ಲಿ ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪ, ಬಡತನದಲ್ಲಿ ಬಾಳುವುದು ತಪ್ಪು. ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರೋದಿಲ್ಲ. ಒಂದು ತಲೆ ಹಿಡಿಬೇಕು, ಇಲ್ಲ ತಲೆ ಹೊಡಿಬೇಕು. ಸಿರಿತನ, ಬಡತನ, ಮೇಲು ಕೇಳು, ಜಾತಿ, ಮತ ಹೇಗಿರುತ್ತೆ ಅಂತ ಪಕ್ಕಾ ಅನುಭವಿಸಿ ಬಂದವಳು ನಾನು. ನನಗೊಂದು ಕುರಿ ಬೇಕಾಗಿತ್ತು. ಆ ನನ್ನ ಹರಕೆಯ ಕುರಿ ಮಹೇಂದ್ರನಾದ. ಹೇಗಿದೆ ನನ್ನ ಕಾಮಲೀಲಿಯ ಕಾರ್ಮೋಡದ ಬೆಂಕಿಯ ಸಿಡಿಲು? ದಿಸ್ ಈಸ್ ರಿಯಲ್ ಲೈಫ್. ಹೌದು, ಇಷ್ಟೊತ್ತಾದ್ರೂ ಈ ಮುದಿಗೂಬೆಲಿ ಕಾಣ್ತಾ ಇಲ್ಲ. ಒಳಗಡೆ ಏನ್ ಮಾಡ್ತಿರ್ಬೋದು? ಏ ಕತ್ತೆ, ಏನೇ ಮಾಡ್ತಾ ಇದೀಯ ಒಳಗೆ? ಹೊರಗೆ ಹೊರಗೆ. ಬಂದೇನ? ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿದ್ದೀನಿ ಅಂತ ನೋಡ್ತಾ ಹಾಗೆ ನಿಂತು ಬಿಟ್ಟಿಯಲ್ಲ. ಒಂದು ಗಂಟು ಅರಿಬಿ ಬಿದ್ದಾವು. ಅವನೇನಿದೆ ಗಂಡ ಬಂದು ಒಕ್ಕೊಂಡು ಬರ್ತಾನು. ಹೊತ್ಕೊಂಡು ಹೋಗಿ ಒಕ್ಕೊಂಡು ಬಾ, ಹೋಗು. ಯಾಕೋ ಬಹಳ ತ್ರಾಸ ಆಗಕತ್ತಿದಿ. ತಲೆ ಬೇರೆ ಒಂದ ಸಮ ಸುತ್ತಕತ್ತೈತಿ. 3 ದಿವಸ ಒಂದು ತುತ್ತು ಅನ್ನನೂ ತಿಂದಿಲ್ಲ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಹೋಗಿ ಮಕ್ಕಳು ಬರ್ತೀನಮ್ಮ. ಇಲ್ಲೇ ಹಿತ್ತಲ್ದಾಗ ಹೋಗೋದು ಹಾಕ್ತಿದ್ವಿ. ಹಿತ್ತಲದಾಗ ಹೋಗೋದು ಹಾಕಾಕ ಕರೆಂಟ್ ಬಿಲ್ ಏನ ಗಂಡ ಬಂದ ಕಟ್ತಾನೆ ಏನು? ನನ್ನ ಗಂಡ ಒಬ್ಬ ದುಡಿಯವ. 3 ಹೊತ್ತು ಕೂತು ಚೆನ್ನಾಗಿ ಕತ್ತರಿಸವರ ಅದಿಲ್ಲ. ಹೋಗ ಹೋಗ, ಏನು ದಾಡಿ ಆಗುದಿಲ್ಲ. ಲವಣ ಹೋಗಿ ಹೋಗ್ಕೊಂಡ ಬಾ. ನೀ ಹೇಳು ಮಾತು ಕರೆನೇ ಐತಿ. ಪಾಪ ನನ್ನ ಕೂಸು ಬಂದ ಬಹಳ ತ್ರಾಸ ಮಾಡ್ಕೊತೈತಿ. ನನ್ನ ಕೂಸಿಗೆ ತ್ರಾಸ ಆಗಬಾರ್ದು. ನಾ ಹಳ್ಳಕ್ಕೆ ಹೋಗಿ ಬಟ್ಟಿ ಒಕ್ಕೊಂಡ್ ಬರ್ತೀನಿ. ಊಟ ಮಾಡಿ 3 ದಿನ ಆಗೈತಿ. ಒಂದು ತುತ್ತ ಅನ್ನ ಕೊಡವ್ವ. ಇಲ್ಲೇ ಮೂಲೆ ಕೂತು ತಿಂದು ಹೊಕ್ಕಿನವ್ವ, ಹೊಕ್ಕಿನ. ಬಾಯಿ ತೆಗೆದ್ರೆ ಸಾಕು, ಬರೇ ತಿನ್ನಾಕ ಕೂಳು ಒಂದು ಬಿಟ್ರ ಮತ್ತೇನು ಗೊತ್ತೇ ಇಲ್ಲ ನನಗೆ. ಇವತ್ತೊಂದು ದಿನ ಅಣ್ಣ ಮುಕ್ಕಲಿಲ್ಲ ಅಂದ್ರ ನೀನು ಸತ್ತು ಹೋಗಂಗಿಲ್ಲ. ಹೋಗಬೇ. ಲಗುನ ಹೋಗಿ ಉಕ್ಕೊಂಡು ಬಾ. ಹೊಲಸ್ ಏನ್ರ ಹಂಗ ಬಿಟ್ಕೊಂಡು ಬಂದಿ ಹಳ್ಳಕ್ಕ ಕಳಿಸ್ತ ನೋಡ. ತಲೆ ಬಹಳ ಸುತ್ತಕತ್ತಿದ್ಬೇ ತಂಗಿ. ಒಂದು ಏನಾದ್ರು ತಿನ್ನ ಕೊಡವ. ತಿನ್ನ ಕೊಡ್ಬೇಕ? ತಿನ್ನ ಕೊಡಕ ಇದನ್ ಏನು ಭಿಕಾರಿಗಳ ಮಡಿ ಅಂತ ಮಾಡಿಯೋ, ಎಲ್ಲ ಧರ್ಮ ಚಕ್ರ ಅಂತ ತಿಳಿದ್ಯೋ? ಮುದಿಗೋಬಿ ಎಷ್ಟು ಹೇಳಿದ್ರು ತಿಳ್ಕೊಳಕ ತಯಾರಿಲ್ಲ. ಕತ್ತಿ ಲತ್ತಿ ಪೆಟ್ಟು ತಿಂದಾಗಲೇ ಬಂದ ದಾರಿಗೆ ಬರ್ತೈತಿ. ಏನಂದಿ ನೀನು? ಹೆಣ್ಣು ನೋಡಿ ಮಣಿತನ ಒಳ್ಳೇದಾಗಿರಬೇಕು, ನಾಯಿ ನೋಡಿ ಕುನ್ನಿ ತರಬೇಕು, ತಾಯಿ ನೋಡಿ ಹೆಣ್ಣು ತರಬೇಕು ಅಂದಿಯಲ್ಲ. ಅದರ ಪ್ರತಿಫಲವೇ ಇದು. ಅಂದು ನಾನು ಮನೆಗೆ ಬರುತ್ತಲೇ ಮುದಿಗೂಬೆಗಳಿಂದ ನನಗೆ ಯಾವ ಮಾಡುವ ಇದಲ್ಲ, ಅದರ ಪ್ರತಿಕಾರದ ಸೇರಿದು.
ನೀವು ಮಾತಾಡಿದ ಮಾತುಗಳು ಇನ್ನು ನನ್ನ ಎದೆಯಾಗ ದಗ ದಗ ಅಂತ ಹತ್ತಿ ಗುರಿಯಾಕತ್ತೆ. ಏನೋ ಮಗ ಮನಿಗೆ ಸೊಸಿನ ಕರ್ಕೊಂಡು ಬಂದಾಳಂತ ಹೇಳಿ ಖುಷಿ ಪಟ್ಟಿದ್ರ ನಾಯಿಗೆ ಬಿಸಾಕಿದಾಗ ಒಂದು ತುತ್ತು ಬಿಸಾಕ್ತಿದ್ದೆ. ಆದ್ರ ನೀವೇನು ಮಾಡಿದ್ರಿ? ನಾನು ಬರುತ್ತಲ ಇದ್ದೆ, ನನಗೆ ಅವಮಾನ ಮಾಡಿದ್ರಿ. ಅದರ ಪ್ರತಿಕಾರದ ಸೇಡನ್ನ ನಾ ತೀರಿಸ್ಕೊಡ್ತೇನೆ. ನನ್ನ ಸೇಡಿನ ಜ್ವಾಲಿ ಒಳಗ ದಗ ದಗ ಅಂತ ಹತ್ತಿ ಉರಿಬೇಕು. ಈ ಮುದಿ ಗೋಪಿಗಳು ನಾ ಇರೋತನ ನರಳಿ ನರಳಿ ಸಾಯ್ಬೇಕು. ಹಂಗ ಮಾಡ್ತೀನಿ, ಹಾ ಹಂಗ ಮಾಡ್ತೀನಿ. ಅಯ್ಯೋ ರೀ, ಏನ್ ಬಂದ್ರಿ? ಎಷ್ಟು ಬೇವತೀರಿ? ನಾ ನಿಮ್ಗ ಕಾರ್ನಾಗ ಈಚೆ ಹಸ್ಕೊರಿ ಅಂತ ಎಷ್ಟು ಸಲ ಹೇಳಿನಿ. ಹಂಗ ನಿಮ್ಗ ಡ್ರೈವರ್ ಇಟ್ಕೋ ಅಂತ ಹೇಳಿದ್ನಿ. ನೀವ ಇಟ್ಕೋತಿರೋ ಅಥವಾ ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ? ಓ ಮಾರಾಯ್ತಿ, ಅಪಾರ್ಟ್ಮೆಂಟ್ ಅಂತೂ ನಾ ಮಾಡಿದ್ದೀನಿ, ಡ್ಯೂಟಿಗೆ ಅಂತೂ ಜಾಯ್ನ್ ಆಗಿದ್ದೇನೆ. ಇನ್ನು ಮುಂದೆ ನೀನು ಎಲ್ಲಿ ಬೇಕಾದರೂ ನೀನು ಕಾರ್ ತಗೊಂಡು ಹೋಗು, ನಾನು ಬೇಡ ಅಂತೀನೇನು. ಎಲ್ಲಿ ಹೋಗಿದ್ದಾಳೆ ಅವಳು? ಅಯ್ಯೋ, ನಿಮ್ಮ ಅವ್ವನ ಸಲವಾಗಿಂತೂ ಸಾಕಾಗಿ ಹೋಗೈತ್ ನೋಡ್ರಿ ನನಗ. ಅತ್ತಿವ್ರ, ನೀವೇನು ಕೆಲಸ ಮಾಡಬೇಡ್ರಿ. ಕಾಲ ಮೇಲೆ ಕಾಲ್ ಹಾಕೊಂಡ ಕುರ್ಚಿ ಮೇಲೆ ಕುಂತು ಟಿವಿ ನೋಡ್ರಿ. ಟೈಮ್ ಟು ಟೈಮ್ ಊಟ ಮಾಡ್ರಿ ಅಂತ ಎಷ್ಟು ತಿಳಿಸಿ ಹೇಳಿದ್ರು ನನ್ನ ಮಾತನ್ನ ಕೇಳಂಗಿಲ್ಲ ಅಂತಾಳ. ಈಗ ನಾ ಒಳಗಿರುವಾಗ ಅರ್ಬಿ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹಳ್ಳಕ್ಕೆ ಹೋಗ್ಯಾಳ. ನನ್ನ ಮರ್ಯಾದೆ ಕೈದ ಅವಳು. 10 ಜನ ಆಳುಗಳು ದುಡಿಯುವಂತ ಮಗ ನಾನಿದ್ದೀನಿ ಅಂತದ್ರಲ್ಲಿ ನನ್ನ ಮರ್ಯಾದೆ 3 ಪಾಸ್ಗೆ ಮಾರಿಬಿಡೋಳು ಅವಳು. ಹೌದ್ರಿ, ನೀವ್ ಹೇಳುವಂಗ ಆಗೇತ್ ನೋಡ್ರಿ. ನಮ್ಮ ಬಾಳೆ ಹೊರಗೆ ಮಂದಿ ಮಗ ಸೊಸಿ ಮನ್ಯಾಗ ಕುಂತ ತಾಯಿನ ಕೆಲ್ಸಕ್ಕೆ ಹಚ್ಚಾಕತ್ಯಾರ ಅಂತ ಮಾತಾಡಕತ್ಯಾರ. ಅಷ್ಟಲ್ರಿ, ಮಾವರ ಹೊರಗೆ ಹೋದ ಮೇಲೆ ಅತ್ತಿ ಮನಸ್ಸ ಸರಿ ಇಲ್ಲ. ಒಂದೊಂದ್ ಸಾರಿ ಹುಚ್ಚರಂಗ ಮಾತಾಡ್ತಾಳ. ಮನೆಗೆ ಯಾರ ನಿಮ್ ಗೆಳೆಯರು ಬಂದ್ರ ನನ್ನ ಮೇಲೆ ಸಂಶಯ ಪಡ್ತಾಳ. ನನ್ನ ಮನಸ್ಸಿಗೆ ನಾಟುವಂಗ ಮಾತಾಡ್ತಾಳ್ರಿ. ನಿಮ್ಮ ಅವ್ವನ ಕಡೆಯಿಂದ ಬೇಯಿಸ್ಕೊಂಡು ನನ್ನ ಗ್ಲಾಮರ್ ಅನ್ನೋದು ಹಾಳಾಗ ಅವನ ಜೊತೆ ಅವಳು ಹೋಗಿದ್ರು ಬೇಯಿಸಿತ್ತು. ರೀ, ನೀವು ತಪ್ಪು ತಿಳ್ಕೋದಿಲ್ಲ ಅನ್ನೋದಾದ್ರ ಅತ್ತಿನ ಅನಾಥಾಶ್ರಮಕ್ಕೋ ಇಲ್ಲ ವೃದ್ಧಾಶ್ರಮಕ್ಕೋ ಬಿಟ್ಬಿಡಲು. ಯಾಕಂದ್ರ ಆಕೆಲ್ಲೇ ಕಣ್ಣು ಮಾರಿ ಮಣ್ಣು ಮಾರಿ ಇರ್ತಾಳ. ನಮಗೆ ಜನ ಮಾತಾಡೋದಾದ್ರೂ ತಪ್ಪೈತಿ. ಹೌದು ಮಾರಾಯ್ತಿ, ಅಷ್ಟ ಮಾಡೋಣ. ಅನ್ಸ್ಕೊಂಡು ಬಂದಿದ್ದೀನಿ, ಏನಾದರೂ ಮಾಡಿದೆ ಏನು? ರೀ, ಇವತ್ತು ನಿಮಗೆ ಇಷ್ಟವಾದ ಇಡ್ಲಿ ವಡ ಮಾಡೀನಿ. ನನ್ನ ಕೈಯಾರ ನಾನೇ ನಿಮಗೆ ಟಿಫನ್ ಮಾಡಿಸ್ತೇನೆ. ಹೌದಾ ರೀ, ಯಾರು ಇರದ ಈ ಮನೆಯಾಗ ಒಂದು ಹಾಡನ್ನ ಹಾಡಿ ನನ್ನ ಮನ ಯಾಕೆ ತನಿಸ್ಬಾರ್ದು? ಹಲೋ ಸರ್. ಹಾಂ ಆಯ್ತು, ಅರ್ಜೆಂಟ್ ಬರ್ತೀನಿ. ಓಕೆ ನೋಡು, ಆಮೇಲೆ ಬಂದು ನಾಷ್ಟ ಮಾಡ್ತೀನಿ. ಆತ್ಮೀಯ ಸ್ನೇಹಿತರೊಬ್ಬ ಅರ್ಜೆಂಟಾಗಿ ಫೋನ್ ಮಾಡ್ತೀನಿ, ಆದಷ್ಟು ಬೇಗ ನಾನು ಬಂದ್ಬಿಡ್ತೀನಿ. ರೀ, ಟಿಫನ್ ಮಾಡ್ಕೊಂಡು ಹೋಗ್ರಿ. ಹೋಗಿ ಬಿಟ್ನಲ್ಲ, ಹೋಗ್ಲಿ ಹೋಗ್ಲಿ. ಹೊಟ್ಟೆ ಹಸ್ರೆ ತಾಡೆ ಬರ್ತಾಳೆ. ಒಂದು ದಿನವಾದರೂ ಮನೆಯಲ್ಲಿದ್ದು ನನ್ನ ಮನಸ್ಸಿನ ಆಸೆಗಳನ್ನು ನೆರವೇರಿಸೋದು ಗೊತ್ತಿಲ್ಲ. ಮದುವೆಯಾಗಿ ಎಷ್ಟು ದಿನಗಳಾದ್ರೂ ನನ್ನ ಹೊಟ್ಟೆ ಒಳಗ ಒಂದು ನಾಯಿ ಕುಂಡಿ ಸಹಿತ ಹುಟ್ಟಿಸ್ಲಿಲ್ಲ. ಕಾಮದ ಮದಗೇರಿದ ಈ ಕುದುರೆಗೆ ಲಗಾಮ್ ಹಾಕೋ ಶಕ್ತಿ ಆ ಪೃಥ್ವಿರಾಜನಲ್ಲಿ ಮಾತ್ರ ಇದೆ. ಅವನನ್ನ ನನ್ನ ಮನೆಗೆ ಕರೆಸಿ ಅವನ ಎದೆ ಮೇಲೆ ಮೆಂದು ಮಜ್ಜನ ಮಾಡಿಸ್ಬೇಕು ಅಂದ್ರೆ ಈ ಮುದಿ ಗೂಬೆ ಒಂದು ಮನೆಯಲ್ಲೇ ಇರುತ್ತೆ. ಹೇಗೋ ಮಹೇಂದ್ರನಿಂದ ನಮ್ಮ ದೇವರನ್ನ ಅನಾಥಾಶ್ರಮಕ್ಕೆ ಕಳಿಸೋ ಪರ್ಮಿಷನ್ ಅಂತೂ ಸಿಕ್ಕಾಯ್ತು. ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯನ್ನ ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಇನ್ನೂ ಸಮಾಧಾನವಾಗುತ್ತೆ. ಅರೆ, ಈ ಮುದಿ ಗೋಬಿ ಯಾಕೆ ಇಷ್ಟು ಬೇಗ ಬರ್ತಾ ಇದೆ? ಬರೀ ಕೈಯಿಂದೆಲ್ಲ ಬಂದಿಲ್ಲ, ಅರಿವೆ ಅಲ್ಲೇ. ಅವ ಹೋಗುವಾಗ ದಾರ್ಯಾಗ ತಲೆ ಸುತ್ತ ಬಂದು ಹಳ್ಳದ ದಂಡೆಗೆ ಬಿದ್ದೆ. ತಲೆ ಮ್ಯಾಗಿರೋ ಗಂಟು ಹಳದಾಗ ಬಿದ್ದು ನೀರಾಗ ತೇಲ್ಕೊಂಡು ಹೋದವ. ಅಯ್ಯಯ್ಯೋ, ಅರಿವಿ ಎಲ್ಲ ನೀರಾಗ ನೀರ್ ಪಾಲು ಮಾಡಿ ಬಂದ್ಯಾ? ನನ್ನ ಹೊಸ ಸೀರೆ
ರೇಷ್ಮೆ ಸೀರೆ, ಚರ್ದಾರಿ ಸೀರೆ, ಸಾಫ್ಟ್ ಸಿಲ್ಕ್ ನಮ್ಮ ಯಜಮಾನ್ರು ಇಷ್ಟಪಟ್ಟು ಕೊಡಿಸಿದ್ರು. ಅವನ್ನೆಲ್ಲ ನೀರು ಪಾಲು ಮಾಡಿ ಬಂದಿಲ್ಲ ನಿನ್ನನ್ನು. ಎಂತ ಹೊಲಸು ಹೊಟ್ಟ್ಯಾಗ ಹುಟ್ಟು ಬಂದಿಯೇ ಹೊಲಸು ಹೆಣ್ಣೆ. ನಿನಗ ಕೈ ಮುಗಿದು ಕಾಲಿಗೆ ಬಿದ್ರು ಕನಿಕರ ಬರ್ಲಿಲ್ಲಲ್ಲ. ಹೊಟ್ಟೆ ಹಸ್ತೈತಿ, ಒಂದು ತುತ್ತು ಅನ್ನ ಕೊಡು ಅಂತ ಹೇಳಿದ್ರ ನಿನ್ ಮನಸ್ಸು ಕರಗಲಿಲ್ಲ ಅಲ್ಲ. ನೀನು ಮಾಡೋ ಹಾದ್ರತನ ನನಗ ಗೊತ್ತಿಲ್ಲ ಅಂತ ತಿಳಿದಿ ಏನು? ನನಗೆ ಎಲ್ಲೋ ಗೊತ್ತು. ಹೌದ್ರ ನನ್ನ ಕೂಸಿಗೆ ಗೊತ್ತಾದ್ರ ಅವ ಎಲ್ಲಿ ನೊಂದುಕೊಂತಾನೋ ಅಂತ. ನೀ ಏನ ಮಾಡಿದ್ರು ನಾನು ಸಹಿಸ್ಕೊಂಡ್ ಬಂದೆ. ಪಾಪ ನನ್ನ ಗಂಡ 32 ವರ್ಷದ ನಂತರ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ಬೇಕು ಅಂತ ಬಂದ್ರ ನನ್ನ ಗಂಡಗ ಎಲ್ಲ ಸಲದ ಅಪವಾದ ಕೊಟ್ಟು ಮನೆಯಿಂದ ಹೊರಗೆ ಹಾಕ್ರಿ. ಇದು ನನಗೆ ಗೊತ್ತಿಲ್ಲ ಅಂತ ತಿಳಿದೀನಿ. ನನಗೆ ಎಲ್ಲ ಗೊತ್ತಿದ್ರು ಸುಮ್ಮನಾದೀನಿ. ಯಾಕೆ ಹೇಳು? ನನ್ನ ಮಗನ ಮುಖ ನೋಡ್ಕೊಂಡು ಇವತ್ತು 2ರಾಗೊಂದು ತೀರ್ಮಾನ ಆಗೇ ಬಿಡ್ಲಿ. ಬರ್ಲಿ ನನ್ನ ಮಗ, ಇವತ್ತು 2ರಾಗೊಂದು ತೀರ್ಮಾನ ಆಗಬೇಕಾ? ಬರ್ಲಿ, ಇವತ್ತೆರಡರಾಗ ಒಂದು ತೀರ್ಮಾನ ಆಗಬೇಕು. ಸಂಪ್ರದಾಯ ಅಂದ್ರೆ ಏನಂತ ಗೊತ್ತೈತೇನ ನಿನಗ? ಸಂಪ್ರದಾಯ ಶಾಸ್ತ್ರ ಅಂದ್ರೆ ಏನು ಅಂತ ಗೊತ್ತಿದ್ರ ನೀ ಹಿಂಗ ಮಾತಾಡ್ತಿರ್ಲಿಲ್ಲ. ಏ ಮುದಿ ಕತ್ತೆ, ಮಾತಿಗೊಮ್ಮೆ ಸಂಪ್ರದಾಯ ಅಂತ ಬಡ್ಕೋತಿಯಲ್ಲ. ಆ ನಿನ್ನ ದೊಡ್ಡ ಸಂಪ್ರದಾಯ ನನಗೆ ಬೇಕಾಗಿಲ್ಲ. ಸಂಪ್ರದಾಯ ಅಂದ್ರೆ ಏನು ಅಂತ ಗೊತ್ತಿದ್ದಿದ್ರ ನೀ ಇಷ್ಟ ಹಾರಾಡ್ತಿರ್ಲಿಲ್ಲ. 7 ಹೆಜ್ಜೆಗಳನ್ನ ತುಳಿದು 3 ಗಂಟನ್ನ ಹಾಕಿಸ್ಕೊಂಡು ಯಾವ ಹೆಣ್ಣ ಸಪ್ತಪದಿಯಿಂದ ಗಂಡನ ಮನೆಗೆ ಬರ್ತಾಳೋ ಆ ಮನೆ ಉದ್ಧಾರ ಆಕೈತಿ. 7 ಹೆಜ್ಜೆಗಳ ಸಪ್ತಪದಿ ಅಂದ್ರೆ ಏನು ಅಂತ ಗೊತ್ತೈತಿನ ನಿನಗ? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ಶಯನೇಶು ರಂಭೆ, ರೂಪೇಶು ಲಕ್ಷ್ಮಿ, ಕ್ಷಮೆಯಾ ಧರಿತ್ರಿ. ಧರ್ಮದಲ್ಲಾಗಲಿ ಧನದಲ್ಲಾಗಲಿ ವ್ಯಾಮೋಹದಲ್ಲಾಗಲಿ ತನ್ನ ಗಂಡನ ಜೊತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯುವವಳೆ ನಿಜವಾದ ಗರತಿ. ಕಾರೇಶು ದಾಸಿ ಅಂದ್ರ ತನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಂತು ಅವನ ಮಾಡೋ ಪ್ರತಿಯೊಂದು ಕೆಲಸದಾಗ ನಾನು ನಿಮಗ ಅದೀನಿ ಅಂತ ಹೇಳೋದ ಕಾರೇಶು ದಾಸಿ. ಕರುಣೇಶು ಮಂತ್ರಿ ಅಂದ್ರ ಒಬ್ಬ ರಾಜನಿಗೆ ಮಂತ್ರಿಯಾಗಿ ಸಲಹೆ ಕೊಡೋದು ಎಷ್ಟು ಮುಖ್ಯನೋ ತನ್ನ ಗಂಡ ಕೆಳಗೆ ಬಿದ್ದಾಗ ಅವನಿಗೆ ಸಲಹೆ ಕೊಟ್ಟು ಮೇಲೆತ್ತೋದು ಅಷ್ಟ ಮುಖ್ಯ. ಭೋಜೇಶು ಮಾತಾ ಅಂದ್ರ ಮನೆಗೆ ಯಾರ ಹಸ್ಕೊಂಡು ಬಂದ್ರು ಒಬ್ಬ ತಾಯಿ ಸ್ಥಾನದಾಗ ನಿಂತು ಅವ್ರಿಗೆ ಹೊಟ್ಟೆ ತುಂಬಾ ಊಟ ಬಡಿಸ್ತಾಳಲ್ಲ, ಅದಕ್ಕ ಭೋಜೇಶು ಮಾತಾ ಅಂತಾರ. ಇನ್ನ ರೂಪೇಶು ಲಕ್ಷ್ಮಿ ಅಂದ್ರ ಮನೆ ಬಂದಿರೋ ಹೆಣ್ಣು ಮಹಾಲಕ್ಷ್ಮಿ ತರ ಸದಾ ಹಣಿ ತುಂಬಾ ಕುಂಕುಮ ಹಚ್ಕೊಂಡು ಕೆನ್ನೆ ತುಂಬಾ ಅರಿಶಿನ ಬಳ್ಕೊಂಡು ಹಸನ್ಮುಖಿಯಾಗಿ ಮನೆ ತುಂಬಾ ಓಡಾಡ್ತಿರ್ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕ ಮಹಾಲಕ್ಷ್ಮಿ ಅಂತ ಕರೀತಾರ. ಇದು 7 ಸಪ್ತಪದಿಗಳ ಸಂಪ್ರದಾಯ. ರಿಜಿಸ್ಟರ್ ಆಫೀಸ್ನಾಗ ಹೋಗಿ ಹಾರ ಬದಲಾಯಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಬಂದಿರೋ ನಿನಗೆ ಅಲ್ಲಿ ಗೊತ್ತಾಗಬೇಕಾ ಸಂಪ್ರದಾಯ ಅಂದ್ರೆ ಏನು ಅಂತ. ಅಯ್ಯೋ ಬರ್ರಿ, ಚಲೋ ಟೈಮ್ ಬಂದ್ರಿ. ನಿಮ್ಮವ್ವಗ ಎಷ್ಟು ಹೇಳಿರಿ ಹಳ್ಳಕ್ಕ ಉಗ್ಯಾಕ ಹೋಗ್ಬೇಡ ಅಂತ. ನನ್ನ ಮಾತನ್ನ ಎಲ್ಲಿ ಕೇಳ್ತಾಳ? ಎಲ್ಲ ಚಲೋ ಪ್ಯಾಂಟ್ ಶರ್ಟ್ ನರ್ ಸೀರಿ ಎಲ್ಲ ನೀರ್ ಪಾಲ್ ಮಾಡಿ ಬಂದಾಡ್ರಿ. ಈಕಿ
ಯಾಕೆ ಮಾಡಿದ್ವಿ ಅಂತ ಅಂತ ಕೇಳಿದ್ರ ಬಡಿಗೆ ತಗೊಂಡು ನನ್ನ ಬಡಿಯಾಕ ಬರ್ತಾಳ. ಆಯ್ ಕತ್ತೆ ಅಷ್ಟು ವಯಸ್ಸಾಯ್ತು, ಸಸಿನಿ ಹೆಂಗ ನಡೆಸಬೇಕು ಕಬು ಇವ್ರು ಆಯ್ತಾ ಇಲ್ಲ. ಗೊತ್ತಾಯ್ತು, ನಾನು ಯಾವತ್ತು ಇವಳನ್ನು ಕಟ್ಟಿಕೊಂಡು ಬಂದಿನೋ ಅವತ್ತು ಇವಳನ್ನು ಇಷ್ಟಪಡ್ತಾ ಇಲ್ಲ, ಈ ಮಗನನ್ನು ಸೇರ್ತಾ ಇಲ್ಲ. ಶಭಾಷ್ ಮಗನ ಶಭಾಷ್. ಹುಟ್ಟಿದ್ರೆ ಹುಟ್ಟಬೇಕು ನಿನ್ನಂಥ ಮಗ, ನಿನ್ನಂಥ ಹಂದಿ ಜಾತಿಯವ ನನ್ನ ಹೊಟ್ಟೆಗೆ ಹುಡ್ತಿ ಅಂತ ಗೊತ್ತಾಗಿದ್ರ ಹುಡ್ತಾನ ನಿನ್ನ ಕತ್ತ ಹಿಸುಕಿ ಹಾಕಿ ಬಿಡ್ತಿದ್ದೆ. ಏಯ್ ಹೆಂಡತಿ ಗುಲಾಮ, ಗಂಡ ಆದವ ಹೆಂಡತಿ ಏನಾದ್ರೂ ಅಡ್ಡದಾರಿ ತುಳಿಯಾಕತ್ತಿದ್ರ ಮನ್ಯಾಗ ಹಿರಿಯರಿಗೆ ಮರ್ಯಾದೆ ಕೊಡದಾಗಿದ್ರ ಆ ಮೂಗುದಾರ ಹಾಕಿ ಲಗಾಮ ಹಿಡಿಯವನ ಗಂಡಸ, ಇಲ್ಲ ಅಂದ್ರ ಅವನನ್ನ ಷಂಢ ಅಂತ ಕರೀತಾರ. ನಿನ್ನಂತ ಷಂಡ ಮಗನಿಗೆ ಜನ್ಮ ಕೊಟ್ಟಲ್ಲ ಅಂತ ಹೇಳಿ ಕೊರಗಾಕತ್ತೈತೋ ಈ ನನ್ನ ಮನಸ್ಸು ಕೊರಗಾಕತ್ತೈತೋ. ಹುಟ್ಟಿಸಿದ ಮಗಗ ಷಂಡ ಅಂತ ಮಾತಾಡ್ತೀಯ? ಷಂಡ ಅಂತ ಸಂಡ 9 ತಿಂಗಳು ಹೊತ್ತು ಹೆತ್ತು ಈ ಗರ್ಭನ ಗುಡಿ ಒಳಗನ್ನ ಇಟ್ಕೊಂಡು ನನ್ನ ಕರಳನ್ನೇ ನಿನ್ನ ಕೊರಳಿಗೆ ಹಾರ ಮಾಡಿ ಹಾಕಿದ್ದಕ್ಕ ನೀ ಕೊಟ್ಟ ಪ್ರತಿಫಲ ಬಹಳ ಚಲೋ ಐತಪ್ಪ, ಬಹಳ ಚಲೋ ಐತಿ ಕದ. ನೀ ಕುಡಿದು 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 ನಿನ್ನ ಕಿಡ್ನಿ ಹಾಳಾದಾಗ ಎಲ್ಲಿ ನನ್ನ ಮಗನ ಪ್ರಾಣ ಹೋಗುತ್ತೋ ಅಂತ ನಿಮ್ಮಪ್ಪಗೂ ಗೊತ್ತಿಲ್ಲದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಪ್ರಾಣ ಉಳಿಸ್ದೆ. ನೀ ಪರೀಕ್ಷೆ ಬರೆಯುವಾಗ ರಾತ್ರಿ ಎಲ್ಲ ಕೂತ್ಕೊಂಡು ಓದಬೇಕಾದ್ರೆ ನನ್ನ ಕೂಸು ಅಂತ ಕೂತ್ಕೊತೈತಿ, ಅದಕ್ಕೆ ನಿದ್ದೆ ಬರ್ತೈತಿ ಅಂತ ನಿನ್ನ ಜೊತೆ ನಾನು ಕೂತ್ಕೊತಿದ್ದೆ. ಅಷ್ಟೇ ಯಾಕೋ ನೀ ಮನೆಯಿಂದ ಹೊರಗೆ ಹೋದ್ರ ಒಳಗೆ ಬರೋ ಮಠ ಬಾಕಲ್ದಾಗ ಜಾತಕ ಪಕ್ಷಿ ಹಂಗ ನಿನ್ನ ದಾರಿನ ಕಾಯ್ತಿದ್ದೆ. ತಾಯಿಗೆ ಒಳ್ಳೆ ಶಿಕ್ಷಣ ಕೊಟ್ಟೆಯಪ್ಪ, ಒಳ್ಳೆ ಬಹುಮಾನನ ಕೊಟ್ಟಿ. ಅವತ್ತ ನಿಮ್ಮಪ್ಪ ಹೇಳಿದ್ರು, ಸುಮತಿ ನನ್ನ ರಟ್ಟಿಯೊಳಗ ಬಲ ಐತಿ, ನಾನಿನ್ನ ಸಾಕ್ತೀನಿ ಬಾ ಅಂತ. ಆದ್ರೆ ನನ್ನ ಗಂಡನ ಜೊತೆಗೆ ಹೋದ್ರೆ ಎಲ್ಲಿ ನನ್ನ ಕೂಸು ಒಂಟಿ ಹಾಕೇತು ಅಂತ ಹೇಳಿ ನನ್ನ ಗಂಡನ ಜೊತೆಗೆ ಹೋಗದಾಗ ತ್ಯಾಗ ಮಾಡಿದ್ದಕ್ಕ ಸರಿಯಾದ ಶಿಕ್ಷಣ ಕೊಟ್ಟಿಯಪ್ಪ, ಸರಿಯಾದ ಶಿಕ್ಷಣ ಕೊಟ್ಟಿ. ಹೇ ನಿನ್ನತ್ತವ ಏನಾದ್ರೂ ನನ್ನ ಹೊಟ್ಟೆಗ ಹೊಡ್ತಾರ ಅಂತ ನನಗೆ ಮೊದಲ ಗೊತ್ತಾಗಿದ್ರ ನಾವು ಬಂಜಿಯಾಗಿದ್ರು ಪರವಾಗಿಲ್ಲ, ನಿನ್ನ ಕತ್ತಿ ಹಿಸಿಗೆ ನಿನ್ನ ಕದ್ದು ಹಾಕ್ತಿದ್ದೋ. ನಾನು ಬೇರೆದಾಗಿ ಹುಟ್ಟಿದಿನಾದ್ರು ಆ ತಾಯಿಯು ಅದೇ ಕೆಲಸ ಮಾಡ್ತಿದ್ಳು. ಬಾಯಿ ತುಂಬ ಬಟ್ಟೆ ಕೊಟ್ಟು ಹೊಟ್ಟೆ ತುಂಬ ಅನ್ನ ಕೊಟ್ಟು ಅವಳ ಸಾಕ್ತಿದ್ಳು, ಜೀವಕ್ಕೆ ಜೀವ ಕೊಟ್ಟು ಪ್ರಾಣನ ಕಾಪಾಡ್ತಿದ್ಳು. ಪುರಾಣ ಹೇಳಕ್ ಬಂದಾಳ ಪುರಾಣ. ನೀ ನನ್ನನ್ನು ಹೊಡೆಯೋ ತ್ರಾಸು ನಾನಿನ ಕೊಡಂಗಿಲ್ಲಪ್ಪ, ನಾನಿನ ಕೊಡಂಗಿಲ್ಲ. ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಿ ನೋಡು, ಅದ ನಾವು ಮಾಡಿದ ದೊಡ್ಡ ತಪ್ಪೈತಪ್ಪ, ದೊಡ್ಡ ತಪ್ಪೈತಿ. ಪಾಪ ನನ್ನ ಗಂಡ ಎಲ್ಲದಾರೋ ಹೆಂಗದಾರೋ ಏನೋ ಒಂದು ಗೊತ್ತಿಲ್ಲ. ಓಯ್, ಈ 10 ಕರೆದ ಪುರಾಣ ನನ್ನ ಮುಂದೆ ಹೇಳಿದ್ರೆ ಕೇಳೋರು ಯಾರು? ನಡು ಬೀದಿ ಬಿಟ್ಟು ಹೋದಲ್ಲ ನಿನ್ನ ಗಂಡ, ಆ ಗಂಡಿನ ಮುಂದೆ ಕಣ್ಣೀರು ಹಾಕಿ ಕರಿಗೆ ಹೇಳಿದ್ರ ಅವನ ಮನಸ್ಸು ಕರಗುತ್ತಿತ್ತು, ನೀ ಹೇಳೋದಕ್ಕೂ ಶೋಭೆ ಬರ್ತಿತ್ತು. ಯಾರು ಸಾಕ್ತಾ ಇದ್ದಾರೆ? ನಾನು ಸಾಕ್ತಾ ಇದ್ದೇನೆ. ನಿನ್ನ ದವಾಖಾನಿಗೆ ದುಡ್ಡು ಎಷ್ಟು ಕೊಟ್ಟಿದ್ದೀನಿ?
ಮೈ ತುಂಬಾ ಬಟ್ಟೆ ಕೊಟ್ಟಿದ್ದೀನಿ, ಹೊಟ್ಟೆ ತುಂಬಾ ಅನ್ನ ಹಾಕಿ ನಿನ್ನನ್ನು ಸಾಕಿದ್ದೀನಿ. ಲೆಕ್ಕ 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 ಹಾಕಿ ನೋಡಿದ್ರೆ ಲಕ್ಷಾಂತರ ದುಡ್ಡು ಆಗ್ತಾ ಇದೆ. ಅಂತರದಲ್ಲಿ ನಿನ್ನದು ಹೇಳಮ್ಮ. ಥು, ನಾಯಿ ಜಾತಿಯವನ ತಾಯಿಗೆ ಲಕ್ಷಗಟ್ಲೆ ಖರ್ಚು ಮಾಡಿದೀನಿ ಅಂತ ಲೆಕ್ಕ ಕೇಳಕತ್ತೀಯೇನೋ? ಒಂದು ಮಾತು ಹೇಳ್ತೀನಿ, ತಿಳ್ಕೊ. ನಾನು ಸತ್ರು ಚಿಂತೆ ಇಲ್ಲ, ನಿನ್ನ ಋಣ ತೀರ್ಸೇ ನಾನು ಸಾಯ್ತೀನಿ. ಒಂದು ವೇಳೆ ಏನಾದ್ರೂ ನಿನ್ನ ಋಣ ತೀರಿಸಿ ನಾ ಸತ್ರುನು, ಸತ್ತ ಮ್ಯಾಗಾದ್ರೂ ನಿನ್ನ ಋಣ ನಾನು ತೀರಿಸ್ತೀನಿ. ಈ ಪ್ರಪಂಚದಾಗ ತೀರ್ಸಕ್ಕಾಗದೇ ಇರೋ ಋಣ ಅಂದ್ರ ಒಂದು ತಾಯಿ ಋಣ, ಇನ್ನೊಂದು ಭೂಮಿ ಋಣ. ಈ ಎರಡು ಋಣ ತೀರ್ಸೋರು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಹೊಟ್ಟೆ ಬಹಳ ಹಸಿ ಆಗತೈತಿ, ಏನಾರು ಒಂಚೂರಿದ್ರೆ ಕೊಡವ್ವ. ನಿಮ್ಮವ್ವಗ ಹೊಟ್ಟೆ ಹಸ್ತೈತಿ ಅಂತ ನನ್ನ ಮನೆಯಾಗ ಅನ್ನಿಲ್ಲ. ಬೇಕಾದ್ರ ನಾಯಿಗೆ ಹಾಕಿದ ತಟ್ಟಿ ಒಳಗ ಹಣ್ಣು ಉಳಿದೈತಿ, ಅದನ್ನ ತಂದು ಕೊಡ್ತೇನೆ. ತಿಂದು ಸೋಯಾಕತ್ತೆ ತಡಿ.
ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ ನೀಡಿರಿ ಭಿಕ್ಷೆಯ ನೀಡಿರಿ ಭಿಕ್ಷೆಯ ದಾನ ಮಾಡಿರಿ ಭಿಕ್ಷಾ ನೀಡಿರಿ ದಾನ ಮಾಡಿರಿ ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯನ್ನ ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯನ್ನ ನೀಡಿರಿ ಭಿಕ್ಷೆಯ